ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧ ದೇಶಕ್ಕೆ ಅಪಾಯವನ್ನ ತಂದೊಡ್ಡುವ ಸಾಧ್ಯತೆ ಇದೆ. ಅಮೆರಿಕದ ಉದ್ದಟತನದಿಂದ ವಿಶ್ವಕ್ಕೆ ದೊಡ್ಡ ಕಂಟಕವೇ ಎದುರಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ಹರೀಶ್ ಕುಮಾರ್ ಹೇಳಿದ್ದಾರೆ. ಅಮೆರಿಕವು ತೈಲ ರಾಷ್ಟ್ರಗಳನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಬಯಸುತ್ತಿದೆ. ಇದರಿಂದ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯನ್ನ ಕಾಣ್ತಾ ಇದೆ. ಟ್ರಂಪ್ ನಿರ್ಧಾರದಿಂದ ಈ ರೀತಿಯ ಪರಿಸ್ಥಿತಿ ಎದುರಾದರೂ ನಮ್ಮ ದೇಶದ ಪ್ರಧಾನಿ ಟ್ರಂಪ್ ಹಾಕಿದ ತಾಳಕ್ಕೆ ಕುಣಿಯುತ್ತಾ ಇದ್ದಾರೆ ಎಂದು ಕೆ ಹರೀಶ್ ಕುಮಾರ್ ಪ್ರಧಾನಿ ನಡೆಯನ್ನ ಟೀಕಿಸಿದ್ದಾರೆ. ಅವರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ದೇಶದಲ್ಲಿ ಸಿಲಿಂಡರ್ ಕೊರತೆ ಉಂಟಾದರೂ ಪ್ರಧಾನಿಯಾಗಲಿ ಕೇಂದ್ರ ಸಚಿವೆ ಶೋಭಾ ಅವರಾಗಲಿ ಸಂಸದರಾಗಲಿ ಮಾತನಾಡೋದೇ ಇಲ್ಲ. ಕಮರ್ಷಿಯಲ್ ಸಿಲಿಂಡರ್ ರಾತ್ರೋರಾತ್ರಿ ಬಂದ್ ಆಗುವ ಮುಖೇನ ಅದೆಷ್ಟೋ ಹೋಟೆಲ್ಗಳು ಬಂದ್ ಆದವು. ಇದರಿಂದ ಕಾರ್ಮಿಕರು ನಿರುದ್ಯೋಗಿಗಳಾದ್ರು. ದೇವಾಲಯಗಳಿಗೆ ಮತ್ತು ಕಾರ್ಖಾನೆಗಳಿಗೆ ಇದರ ಬಿಸಿ ಈಗಾಗಲೇ ತಟ್ಟಿದೆ. ಆದ್ರೂ ಈ ಬಗ್ಗೆ ಕೇಂದ್ರ ಸರ್ಕಾರ ಮಾತನಾಡುವುದೇ ಇಲ್ಲವೆಂದು ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರವು ತುಘಲಕ್ ದರ್ಬಾರನ್ನು ನಡೆಸ್ತಾ ಇದೆ. ಅದಾನಿ ಅಂಬಾನಿಗೆ ಅಚ್ಚೇ ದಿನ ಬಿಟ್ರೆ ಇಲ್ಲಿನ ನಾಗರಿಕರಿಗೆ ಅಚ್ಚೇ ದಿನ ಇಲ್ಲ. ಕೇಂದ್ರ ಪೆಟ್ರೋಲಿಯಂ ಸಚಿವರು ಅನಿಲ ದಾಸ್ತಾನು ಇದೆ ಎಂದು ಹೇಳ್ತಾರೆ. ಆದರೆ ಗ್ಯಾಸ್ ಪೂರೈಕೆ ನಿಲ್ಲಿಸಿದ್ದು ಯಾಕೆ? ಬಿಕ್ಕಟ್ಟೇ ಇಲ್ಲವೆಂದು ಕೇಂದ್ರ ಹೇಳ್ತಾ ಇದೆ. ಆದರೂ ಎಸ್ಮಾ ಜಾರಿ ಮಾಡಿದ್ದು ಯಾಕೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಎಲ್ಲಾ ಸಮಸ್ಯೆಗೆ ಮೂಲ ಕಾರಣ ಟ್ರಂಪ್ ಹೇಳಿಕೆಗೆ ಮೋದಿ ಕಿವಿಯಾಗ್ತಾ ಇರುವುದು ನನಗೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅಥವಾ ಡೊನಾಲ್ಡ್ ಟ್ರಂಪ್ ಎನ್ನುವುದಾಗಿ ಅನುಮಾನ ಮೂಡ್ತಾ ಇದೆ ಎಂದು ಎಂದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಸದಾಶಿವ ಉಳ್ಳಾಲ್, ಅಪ್ಪಿಲತಾ, ಶುಭೋದಯ ಆಳ್ವ, ಸಲೀಂ, ನೀರಜ್ ಪಾಲ್, ಸುಹಾನ್ ಆಳ್ವ ಉಪಸ್ಥಿತರಿದ್ದರು. ಎಲ್ಲ ಸಣ್ಣ ಸಣ್ಣ ರಾಷ್ಟ್ರಗಳು ಅಮೆರಿಕದ ಅಡಿಯಲ್ಲಿ ಇರಬೇಕೆಲ್ಲ, ಅವರನ್ನು ಕಬ್ಜಾ ಮಾಡಿಕೊಳ್ಬೇಕು. ಅನಿಲ ಉತ್ಪನ್ನ ಮಾಡುವಂತ ದೇಶಗಳು ಎಲ್ಲ ತನ್ನ ಹತೋಟಿಯಲ್ಲಿ ಇರಬೇಕು. ಇಡೀ ಪ್ರಪಂಚವನ್ನೇ ಗೆಲ್ಲಬೇಕು ಅನ್ನುವಂತ ಒಂದು ದುರುದ್ದೇಶದಿಂದ ಬಹುಶಃ ಟ್ರಂಪ್ ಅವರ ಈ ಉದ್ದಟತನ ಯುದ್ಧಕ್ಕೆ ಕಾರಣ ಅಂತ ನಾವು ಬಲವಾಗಿ ನಂಬಿರುವಂತದ್ದು. ಬಹುಶಃ ಇದರಿಂದಾಗಿ ಇವತ್ತು ಇಡೀ ಪ್ರಪಂಚಕ್ಕೆ ಬಹಳಷ್ಟು ದೊಡ್ಡ ಗಂಡಾಂತರ ಬಂದಿದೆ. ಅನಿಲ ಉತ್ಪತ್ತಿ ಮಾಡುವಂತ ಎಲ್ಲಾ ದೇಶಗಳು ಕೂಡ ಇವತ್ತು ಅನಿಲ ಸ್ಥಗಿತಗೊಳ್ಳುವಂತ ಕೆಲಸ, ಅನಿಲ ಸ್ಥಾವರಗಳಿಗೆ ಪರಸ್ಪರ ಬಾಂಬ್ ಹಾಕೊಳ್ತಾ ಇದರ ಅಭಾವ, ಕೊರತೆ ಉಂಟಾಗಿದೆ. ಭಾರತ ದೇಶದಲ್ಲಿ ಕೂಡ ಬಹಳಷ್ಟು ಕೊರತೆಯನ್ನು ನಾವು ಕಾಣ್ತಾ ಇದ್ದೇವೆ. ಯುದ್ಧ ಪ್ರಾರಂಭ ಆಗುವುದಕ್ಕೆ ಮೊದಲೇ ಸಿಲಿಂಡರ್ ಬೆಲೆ 60 ರೂಪಾಯಿ ಜಾಸ್ತಿ ಆಗಿದೆ. ಸಿಲಿಂಡರ್ ಬೆಲೆ 60 ರೂಪಾಯಿ ಜಾಸ್ತಿ ಆಗಿದ್ದ ಬಗ್ಗೆ ಯಾರು ಕೂಡ ಮಾತನಾಡಿಲ್ಲ. ಸರ್ಕಾರವನ್ನ ನಂಬುವಂತ ಪರಿಸ್ಥಿತಿಯಲ್ಲಿ ಇವತ್ತು ಜನ ಇಲ್ಲ. ಆ ಪರಿಸ್ಥಿತಿಗೆ ಬಂದಿದೆ. ಮಾತ್ರ ಅಲ್ಲ, ಇವತ್ತು ಎಸ್ಮಾ ಜಾರಿ ಮಾಡಿದ್ದಾರೆ. ಅಗತ್ಯ ವಸ್ತುಗಳ ಬಿಕ್ಕಟ್ಟು ಬಂದಾಗ ಎಸ್ಮಾ ಜಾರಿ ಮಾಡುವಂತದ್ದು ಸಾಮಾನ್ಯ. ಇವತ್ತು ಬಿಕ್ಕಟ್ಟೇ ಇಲ್ಲ ಅಂತ ಇವರೇ ಹೇಳುವಾಗ ಎಸ್ಮಾ ಜಾರಿ ಮಾಡುವಂತ ಸಂದರ್ಭ ಯಾಕೆ ಬಂತು? ಅದನ್ನ ಯಾಕೆ ಜಾರಿ ಮಾಡಿದ್ರು? ಮೊನ್ನೆ ಟ್ರಂಪ್ ಹೇಳ್ತಾರೆ 30 ದಿವಸದ ರಿಯಾಯಿತಿ ನಿಮಗೆ ಕೊಟ್ಟಿದ್ದೇನೆ, ರಷ್ಯಾದಿಂದ ತೆಗೆದುಕೊಳ್ಳಿ. 30 ದಿವಸದ ರಿಯಾಯಿತಿಯನ್ನ ಟ್ರಂಪ್ ಕೊಡ್ತಾರೆ. ನಾವು ಮತ್ತೆ ರಷ್ಯಾದತ್ತ ಹೋಗ್ತೇವೆ. ಬೆಲೆ ದುಪ್ಪಟ್ಟಾಗಿದೆ. ನಮ್ಗೆ 12-13 ರೂಪಾಯಿ ಕಡಿಮೆಯಲ್ಲಿ ಬ್ಯಾರೆಲ್ಗೆ ಜಾಗತಿಕ ರೇಟಿಗಿಂತ ಕಡಿಮೆ ಬೆಲೆಯಲ್ಲಿ ರಷ್ಯಾ ನಮ್ಗೆ ಕೊಡ್ತಾ ಇತ್ತು ಇಂಧನವನ್ನ. ಈಗ ಆ ಬೆಲೆ ಮೂಲ ಬೆಲೆಗೆ ಬಂದದ್ದು ಬಿಟ್ಟು ಈಗ ಎಷ್ಟು ಹೆಚ್ಚುವರಿ ಆಗಿದೆ. ಆ ಹೆಚ್ಚುವರಿ ಬೆಲೆಯನ್ನ ಕೊಟ್ಟು ನಾವಿವತ್ತು ರಷ್ಯಾದಿಂದ ತೈಲ ಖರೀದಿ ಮಾಡುವಂತ ಪರಿಸ್ಥಿತಿಗೆ ಬಂದು ಮುಟ್ಟಿದ್ದೇವೆ. ಒಂದು ವೇಳೆ ಆ ವ್ಯವಹಾರ ನಾವು ಮುಂದುವರಿಸ್ತಾ ಇದ್ರೆ, ಸ್ವಲ್ಪ ಆದ್ರೂ ಕಡಿಮೆ ಮಾಡಿ ಅಥವಾ ಅದೇ ರೀತಿ ಮುಂದುವರಿಸ್ತಾ ಇದ್ರೆ ಇವತ್ತು ಯಾವುದೇ ಸಮಸ್ಯೆ ನಮಗೆ ಬರ್ತಾ ಇರಲಿಲ್ಲ. ಟ್ರಂಪ್ ನಮ್ಮ ಪ್ರಧಾನಿ ಟ್ರಂಪ್ ಅಲ್ಲ ಮೋದಿ ಅನ್ನುವಂಥದ್ದು ನಮ್ಗೆ ಬಹಳ ಒಂದು ಇಡೀ ಭಾರತ ದೇಶದ ಜನರಿಗೆ ಒಂದು ಅನುಮಾನದ ಪರಿಸ್ಥಿತಿಯನ್ನ ಬಂದಿದ್ದೇವೆ.